ನಾವ್ ಹೇಳ್ತಾ ಇರೋದು ಏನಂತಂದ್ರೆ ಈಗ ಇಲ್ಲೇ ನಮ್ಗೆ ನೀರಿಲ್ಲ ಅಂತದ್ರಲ್ಲಿ ತಮಿಳ್ನಾಡ್ಗೆ ಒಂದು 850 ಕ್ಯೂಸೆಕ್ಸ್ ನೀರ್ ಬಿಡ್ತೀವಿ ಅಂತ ಹೇಳಿದಾರೆ. ನಮ್ ಕುಡ್ಕಕ್ಕೆ ನೀರಿಲ್ವಾ, ದನ ಕರುಗಳ ಸತ್ತೋಯ್ತಾ ಇದಾವೆ. ಆ ತರದಲ್ಲಿ ನಾವು ಅಲ್ಲಿಗೆ ಬಿಡ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ಸಾ ಬರಲ್ಲ ಸಾ ಉಗಿತ್ತದು ಸಣ್ಣ ಸಣ್ಣ ಉಗಿತ. ಈಗ ಅಲ್ಲಿ ನಾವು ಬಡಿ ಸಾಲ ಕಿಸ್ಕೊಬತ್ತೀವಿ, ಇಲ್ಲಿ ಹಾಕ್ತೀವಿ. ಈಗ ಹೆಂಗ್ ಗೊತ್ತಾ, ಕಂದೆ ಪಂದೆ ಇಲ್ಲಿ ಹಾಕ್ತಾರೆ. ನಾವಲ್ಲಿ ಹೆಂಗ್ ಗೊತ್ತಾ, ಇದು ಕಟ್ಟಬೇಕು, ಅದನ್ನು ಕಟ್ಟಬೇಕು ಸಾ. ಸರಿ, ನಮ್ಗೆ ಭಾರಿ ಶ್ರಮ ನೀರ್ ಬರ್ಬೇಕಾದ್ರೆ ಹೆವಿ ಆಗಿ ನೀರ್ ಕೊಟ್ರೆ ಕವಲೆ ನೀರಲ್ಲಿ ನಮಗ್ ತಲುಪುತ್ತೆ. ಈ ಆರುಗುರ್ತಿಯಾಗಿ ಎತ್ಕೊಳ್ತಾರಲ್ಲ ಅಲ್ಲಿ ಇಲ್ಲಿ ಆಚರಿ ಈಚರಿ ನಮ್ಗೆ ನೀರು ಇದು ಬರುವತ್ತಿಗೆ ಕೆರೆ ನಮ್ ಕೆರೆಗೆ ನೀರ್ ಬತ್ತಲ್ಲ ಸಾ. ಮತ್ತೆ ಅಲ್ಲಿ ನೀರ್ ತುಂಬೋದಲ್ಲ ಕೆರೆ ಒಂದು ಎಲ್ಲಿ ಅವ್ರು ತುಂಬ್ಕೋತಾರ ಸಾ. ಮತ್ತೆ ನೀರ್ ಗೊತ್ತಾ, ಕರೆಂಟ್ ಪ್ರಾಬ್ಲಮ್ ಇಲ್ಲೇ ಗೊತ್ತಾ, ಇದು ಇಲ್ಲ ಅದು ಇಲ್ಲ, ಬೋರೋ ಇಲ್ಲ, ಏನಿಲ್ಲ ಸಾ. ಅಲ್ಲಿ ನೆಡ್ತೀವಿ, ಹತ್ಕೊಂತೀಯ ಅಲ್ಲೇ ನೋವು ಈ ಚರ್ಮ ಮಣಿಕತ್ತ ಆ ಚರ್ಮ ಹೋಯ್ತೆ. ಏನ್ ಮಳೆ ಆರ್ಸಿತ ಬೇಸಾಯನ ಹೆಂಗೆ ನಿಮ್ ಪಂಪ್ ಸೆಟ್ ನೀರಾವರಿ ಇದ್ದ ಸಾ ಬರಲ್ಲ ಸಾ ಉಗಿತ್ತದು ಸಣ್ಣ ಸಣ್ಣ ಉಗಿತ. ಈಗ ಅಲ್ಲಿ ನಾವು ಬಡಿ ಸಾಲ ಕಿಸ್ಕೊಬತ್ತೀವಿ, ಇಲ್ಲಿ ಹಾಕ್ತೀವಿ. ಈಗ ಹೆಂಗ್ ಗೊತ್ತಾ, ಕಂದೆ ಪಂದೆ ಇಲ್ಲಿ ಹಾಕ್ತಾರೆ. ನಾವಲ್ಲಿ ಹೆಂಗ್ ಗೊತ್ತಾ, ಇದು ಕಟ್ಟಬೇಕು, ಅದನ್ನು ಕಟ್ಟಬೇಕು ಸಾ. ಹಂಗಂದ್ರೆ ಏನ್ ಹಾಕಿದ್ರಿ ನೀವು ಹೊಲಕ್ಕೆ ಈಗ? ಸಾ ಏನು ಸಾ, ರಾಗಿ ಕೆಲ್ಮ ಒಣಗ ಸಾ. ಒಣಕತ್ತು. ಈ ವರ್ಷ ಬೇರೆ ಮಳೆ ಬೇರೆ ನೆಟ್ಕಾಗಿಲ್ಲ. ಮಳೆ ಇಲ್ಲ ಸಾ. ಮಳೆ ಇದ್ದಿದ್ರೆ ನಮ್ಗೆ ಅಷ್ಟು ರಾಗಿ ಆಗೋದು, ಒಟ್ಟಿಗೆ ಜೀವನ ಆಗೋದು ಸಾ. ಅದು ಇಲ್ಲ ಇದು ಇಲ್ಲ ಸಾ. ಹಂಗಾಗಿ ಹೋಗೋದು ಈಗ. ಒಟ್ನಾಗ ಏನ್ ನೀವ್ ಹೇಳೋದು, ನಾಲೆಗಳಿಗೆ ನೀರ್ ಬಿಟ್ರು ಏನು ಅನುಕೂಲ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ ಸಾ. ಏನು ಭತ್ತ ಈ ಸೊಪ್ಪ ಬಿಡ್ತಾರ, ಅಲ್ಲೇ ಮೋಟ್ರ್ ಹಾಕತ್ರ, ಅಲ್ಲೇ ಓಡಿಸ್ಕತ್ರ, ಈಚೆ ಬರೋದು ಸಾ. ಸರ್, ಅನುಕೂಲ ಅಂತಂದ್ರೆ ನೀರು ಬಿಟ್ಟಿದಾರೆ, ಹೆಸರಿಗೆ ಮಾತ್ರ ನೀರು ಬಿಟ್ಟಿದಾರೆ ಅಷ್ಟೇ. ನೀರು ಅಂತ ಪ್ಲಜರ್ ಆಗಿ ನೀರು ಎತ್ತಿಲ್ಲ ನಮ್ಗೆ. ನೀರು ಅವ್ರಿಗೆ ಅನುಕೂಲ ಆಗೋ ಮಟ್ಟಗೊಳಗೆ ಏನು ಎತ್ತಿಲ್ಲ. ದನ ಕರುಗಳಿಗೆ ಇದಕ್ಕೆ ಕೆರೆ ಕಟ್ಟೆಗಳಿಗೆ ನೀರು ಎತ್ತೀವಿ ಅಂತ ಎತ್ತಿದ್ದಾರೆ. ಆದ್ರೆ ಏನು ಪ್ರಯೋಜನ ಆಯ್ತಿಲ್ಲ. ನೀರು ಅಂತ ಹೆವಿಯಾಗಿ ನೀರು ಎತ್ತಿಲ್ಲ, ಒಂದ್ ಸ್ವಲ್ಪ ಎತ್ತಿದ್ದಾರೆ. ಯಾತ್ಗಾರ ಆಟೋ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಗ್ ಆಗಿದೆ. ಮತ್ತೆ ನಮ್ಗೆ ಏನು ಅಂತಂದ್ರೆ, ಇಲ್ಲ ನೀರು ಕೊಡ್ತೀವಿ ಅಂತ ಹೇಳಿಲ್ಲ. ಭತ್ತಕ್ಕೆ ಅಲ್ಲಿ ಇದಕ್ಕೆ ಅಲ್ಲಿ ಫಸಲ್ಗೊಳಗೆ ನೀರ್ ಕೊಡ್ತೀವಿ ಅಂತಲೂ ಹೇಳಿಲ್ಲ, ಕೊಡುದಿಲ್ಲ ಅಂತಲೂ ಹೇಳಿಲ್ಲ. ಈಗ ಹಂಗಿರೋದ್ರಿಂದ ನಾವು ಫಸಲ್ ಮಾಡ್ಬೇಕು ಇಲ್ಲ ಮಾಡಬಾರ್ದು ಅನ್ನೋದು ಬಹಳ ಕಷ್ಟಕರ ಆಯ್ತಾ ಇದೆ. ಈಗ ನಮ್ಗೆ ಏನು ಅಂತಂದ್ರೆ, ಈಗ ಒಂದ್ 4 ನೀರ್ನಾರ ಕೊಡ್ತೀವಿ, ಕಟ್ನಿಟ್ ನೀರ್ನಾರ ಅಂತಂದ್ರೆ ನಾವು ದನ ಕರುಗಳಿಗೆ ಹುಲ್ಲು ಸೊಪ್ಪು ಆಗೋ ಮಟ್ಗೆ ಏನೋ ಒಂದ್ ಬೆಳೆ ಬೆಳ್ಕೋಬಹುದು. ಇಲ್ಲ ಕೊಡ್ತೀವಿ ಅಂತಲೂ ಹೇಳಿಲ್ಲ, ಕೊಡುದಿಲ್ಲ ಅಂತಲೂ ಹೇಳಿಲ್ಲ. ಈ ತರದಲ್ಲಿ ನಮ್ಗೆ ಗೊಂದಲಕ್ಕೆ ಈಡಾಗಿದ್ವಿ ನಾವು ರೈತರುಗಳೆಲ್ಲ. ಈಗ ನೀವು ಏನ್ ಬೆಳೆ ಹಾಕಿದಿರಿ ನಿಮ್ಮ? ನಾವು ಇನ್ನು ಏನು ಹಾಕಿಲ್ಲ. ಕಬ್ಬುಗಳಿವೆ, ಅವೇನೋ ಅಂತರ್ಜಲದಲ್ಲಿ ನಾವು ಬೋರ್ವೆಲ್ಗಳಿಗೆ ಅದಕ್ಕೆ ಇದಕ್ಕೆ ಏನೋ ನೆಟ್ಕೊಂಡಿದ್ವಿ. ಇನ್ ಸಣ್ಣ ಪುಟ್ಟ ಈ ಕಡೆ ಸಣ್ಣ ಪುಟ್ಟ ಅರ್ಧ ಜನಕ್ಕೆ ಬೋರ್ವೆಲ್ ಇದೆ, ಅರ್ಧ ಜನಕ್ಕೆ ನೀರಿನ ಮಳೆ ಮತ್ತು ಕಾವಲಿ ನೀರಿನ ಅವಲಂಬಿಗಳಾಗಿದ್ದಾರೆ. ಮಳೆ ಆಶ್ರಿತ ಮತ್ತು ಕಾವಲಿ ನೀರಿನ ಆಶ್ರಿತ ಇದ್ದಾರೆ. ಆದ್ರಿಂದ ನಮ್ಗೆ ಹೆಚ್ಚಿನ ರೀತಿಯಲ್ಲಿ ನಮ್ಗೆ ನೀರ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ಬೇಕು. ಅನೌನ್ಸ್ ಮಾಡಿ ನಾವು ಭತ್ತಕ್ಕೋ ಯಾವಕ್ಕೋ ಒಟ್ಲು ಪಟ್ಟು ಉಯ್ಕೊಂಡು ನಾವು ಮುಂದಕ್ಕೆ ದನ ಕರುಗಳಿಗೆ ಹುಲ್ಲು ಸೊಪ್ಪು ಆಗೋ ಮಟ್ಟಿಗೆ ಅನುಕೂಲ ಮಾಡ್ಕೊಡುವಂಗೆ ಸರ್ಕಾರ ಕಡೆಯಿಂದ ವಿಸಿ ನಾಲೆಗೆ ನೀರ್ ಕೊಡ್ತೀವಿ ಅಂತ ಅನೌನ್ಸ್ ಮಾಡ್ಕೊಡ್ಬೇಕು ನಮ್ಗೆ. ನಾವ್ ಹೇಳ್ತಾ ಇರೋದು ಏನಂತಂದ್ರೆ, ಈಗ ಇಲ್ಲೇ ನಮ್ಗೆ ನೀರಿಲ್ಲ ಅಂತದ್ರಲ್ಲಿ ತಮಿಳ್ನಾಡ್ಗೆ ಒಂದು 850 ಕ್ಯೂಸೆಕ್ಸ್ ನೀರ್ ಬಿಡ್ತೀವಿ ಅಂತ ಹೇಳಿದಾರೆ. ಅದ್ ನೀರು ದಿನ 250 ಕ್ಯೂಸೆಕ್ಸ್ ನೀರ್ ಬಿಡುದಾದ್ರೆ ಇಲ್ಲಿ ನಮ್ ಕುಡ್ಕಕ್ಕೆ ನೀರಿಲ್ವಾ, ದನ ಕರುಗಳ ಸತ್ತೋಯ್ತಾ ಇದಾವೆ. ಆ ತರದಲ್ಲಿ ನಾವು ಅಲ್ಲಿಗೆ ಬಿಡ್ಬೇಕಾದಂತ ಅವಶ್ಯಕತೆ ಏನಿಲ್ಲ. ಇಲ್ಲಿದ್ರೆ ನೀರು ಅಲ್ಲಿ ಬಿಡ್ಬೋದು, ಬಿಡ್ಬೇಡಿ ಅಂತ ಏನು ಹೇಳ್ತಾ ಇಲ್ಲ ನಾವು. ಇಲ್ಲಿ ನಮ್ಗೆ ಫಸಲ್ಗೆ ಬೇಡಿ, ಕುಡ್ಕೊಳ್ಳೋಕೆ ನೀರು ಬಹಳ ತೊಂದರೆ ಆಗಿದೆ. ಈಗ ಅಂತದ್ರಲ್ಲಿ ತಕೊಂಡೋಗಿ ತಮಿಳ್ನಾಡಿಗೆ ನೀರು ಹರಿಸ್ತಾರೆ ಅಂತಂದ್ರೆ ಬಹಳ ಕಷ್ಟಕರ ಸಂಗತಿ ಇದು. ಅದರಿಂದ ಯಾವುದೇ ಕಾರಣಕ್ಕೂ ತಮಿಳ್ನಾಡು ನೀರು ಹರಿಸ್ತಂಗೆ ಇಲ್ಲಿ ದನ ಕರುಗಳಿಗೆ ಹುಲ್ಲು ಸೊಪ್ಪು ಆಗೋ ಮಟ್ಟಿಗೆ ಒಂದ್ ಬೆಳೆಗಾರು ನೀರು ಕೊಟ್ಟು ಸುಮಾರಾಗಿ ಕಾಪಾಡ್ಬಿಟ್ಟು ಮಾಡ್ಬೇಕು ಸರ್, ಅಷ್ಟೇ. ಥ್ಯಾಂಕ್ ಯು ಸರ್. ನಾವು ಇಲ್ಲಿ ಹಿಂದೆ ಇದ್ದಂಥ ರಾಜಕಾರಣದಲ್ಲಿ ಇವತ್ತಿನ ಕಾಂಗ್ರೆಸ್ ಪಕ್ಷ ಬಂದಿರೋದ್ರಲ್ಲಿ ದುರ್ಬಲ ಎಲ್ಲ ನಡೀತಾ ಇದೆ. ನಮಗೆ ಮಳೆ ಇಲ್ಲದೇ ಇರೋ ಕಾರಣ, ಕಾವಲಿಲಿ ನೀರು ಬರದೇ ಇರೋ ಕಾರಣ, ನಾಲೆಯಲ್ಲಿ ಕಾವೇರಿ ನೀರು ಕಮ್ಮಿ ಇರೋದ ಕಾರಣ ನಮ್ಗೆ ತುಂಬ ತೊಂದರೆ ಆಯ್ತಾ ಇದೆ. ಜಾನುವಾರು ದನ ಕರ ನೀರು ಕುಡಿಯೋಕ್ಕೆ ನೀರಿಲ್ಲ. ಈಗ ಈ ಬಂದಿರುವಂಥ ಫಸಲಿಗೆ ನೀರಿಲ್ಲ. ನಮಗೆ ಇಲ್ಲಿರುವಂಥ ನೀರು ಸೌಲಭ್ಯನೇ ಇಲ್ಲ. ಈಗ ನಮ್ಮ ಕಾವಲಿ ನಾಲೆಯನ್ನು ರಿಪೇರಿ ಮಾಡಿದ್ದಾರೆ. ಸುಮಾರು 40-50 ವರ್ಷದಿಂದ ಇದ್ದದ್ದು ನಾಲೆ ರಿಪೇರಿ ಮಾಡಿ ನೀರು ಕೊಡೋಕೆ ಆದೇಶ ಮಾಡೋರೆ. ಆದರೂ ಬರ್ತಾಯಿಲ್ಲ ನಮಗೆ ನೀರು. ಯಾಕೆ ಬರ್ತಾಯಿಲ್ಲ? ನಿಮ್ಮ ಸರ್ಕಾರದವ್ರ ಮೇಲೆ, ಈಗಿನ ಸರ್ಕಾರದ ಮೇಲೆ ನಾವು ಜನಗಳು ಪ್ರತಿಭಟನೆ ಮಾಡಬೇಕು ಅನಿಸುತ್ತೆ. ತುಂಬ ತೊಂದರೆ ಆಯ್ತಾ ಇದೆ ಸರ್. ದಯವಿಟ್ಟು ನೀವೆಲ್ಲ ಮಾಧ್ಯಮದವರು, ಸರ್ಕಾರದವರು ಎಲ್ಲ ಹೆಚ್ಚಿನ ರೀತಿಲಿ ನಮ್ಮ ರೈತರಿಗೆ ಸಹಾಯ ಮಾಡಬೇಕು. ಇಲ್ಲಿ ಏನೇನು ಬೆಳೆ ಬೆಳೀತಾ ಇದ್ರಿ ನೀವು ಈ ಊರಲ್ಲಿ ಸುತ್ತಮುತ್ತ? ಸರ್, ಇಲ್ಲಿ ಕಬ್ಬು, ಭತ್ತ, ರಾಗಿ
ಇಂಥ ಫಸಲು ಆಗ್ತಾ ಇತ್ತು. ಹ್ಮ್ ಈಗ ಏನಾಗಿದೆ ಅಂದರೆ ನೀರಿಲ್ಲದೆ ಇರೋ ಕಾರಣ ಬೋರ್ವೆಲ್ಗಳು ಬರ್ತಾ ಇಲ್ಲ. ನೀರು ಅಲ್ಪ ಸ್ವಲ್ಪ ಬೋರ್ವೆಲ್ ಇದ್ದೋ ಊರಿನಲ್ಲಿ, ಅದು ಇಲ್ಲ, ನೀರು ಇಲ್ಲ, ಓಕೆ ಎಲ್ಲ ಎಳ್ಕೊತಾ ಇದೆ. ಈಗ ನಾವು ದನ ಕರಿಗೆ ಕಟ್ಟೆ ಕರಿಗೆ ನೀರು ತುಂಬಿಸ್ಕೊಂಬ ಅಂದ್ರೆ ನಮಗೆ ಕೆರೆಗಳು ದಂಡೆಲಿಲ್ಲ. ಈ ಕಡೆ ಹೋದ್ರೆ ದೂರದಲ್ಲಿ ಮೆಣಸತ್ನಳ್ಳಿಗೆ ಹೋಗ್ಬೇಕು, ಈ ಕಡೆ ಹೋದ್ರೆ ಬೇರೆ ಮಂಡ್ಯ ಜಿಲ್ಲೆಯಲ್ಲಿ ಕಿರ್ಗಾವಲು ಅಂತ ಇದೆ, ಅಲ್ಲಿಗೆ ಹೋಗ್ಬೇಕು. ಈ ಸದ್ಯಕ್ಕೆ ಎಲ್ಲ ನಮ್ಗೆ ತುಂಬಾ ತೊಂದರೆ ಇದೆ. ಅನುಕೂಲ ಇಲ್ಲ. ಯಾಕೆಂದ್ರೆ ಇದು ಈ ನಿಮ್ದು ದೂರದ ಪ್ರದೇಶ ಮೈಸೂರು ಜಿಲ್ಲೆಗೆ ಲಾಸ್ಟ್ ಬಾರ್ಡ್ರು. ನಮಗೆ ನೀರು ಕೊಡಿಸೋ ಬಗ್ಗೆ ನೀವು ಹೆಚ್ಚಿನ ಸರ್ಕಾರಕ್ಕೆ ಒತ್ತಾಯ ಮಾಡಿ, ನೀವು ಮಾಧ್ಯಮದವರು. ಅದರಿಂದ ನಮ್ಗೆ ತುಂಬ ತೊಂದರೆ ಆಯ್ತದೆ ಸರ್. ಬೋರ್ವೆಲ್ಗಳಲ್ಲಿ ಒಂದು ಬಿಂದಿಗೆ 2 ಬಿಂದಿಗೆ ಹಿಡ್ಕೊಬಂದು ಅವಕೋಸಿ ಕೊಟ್ಕೊಂಡು ಮೈ ತೊಳಿತಿರಲಿಲ್ಲ. ಎಮ್ಮೆಗಳು ಹಸುಗಳಿಗೆ ಮೈ ತೊಳಿಗೂ ನೀರಿರಲಿಲ್ಲ ಅಂತ ಟೈಮಲ್ಲಿ. ಕೆಲವು ಟೈಮಲ್ಲಿ ನೀರು ಇಂಥ ಟೈಮಲ್ಲಿ ನೀರು ಬರ್ತಿತ್ತಲ್ಲ ಸಹ, ಆವಾಗ ಏನು ತೊಂದರೆ ಇರಲಿಲ್ಲ. ಅವಾಗ ಈಗ 7ನೇ ತಿಂಗಳಲ್ಲಿ ನೀರು ಕೊಟ್ಟರೆ ನಮ್ಗೆ ಇನ್ನೂ ಜನವರಿ ಫೆಬ್ರವರಿ ಗಂಟೆ ನೀರು ಹರಿತಿತ್ತು. ಜನವರಿ ಫೆಬ್ರವರಿಗೂ ನೀರು ಬರ್ತಿತ್ತು. ಆಗ ತೊಂದರೆ ಆಯ್ತಿರಲಿಲ್ಲ ಸರ್. ಈ ವರ್ಷ ತುಂಬಾ ತೊಂದರೆಲಿದೆ ನಮ್ಗೆ. ಅಂತ ನೋವು ಕೊಡ್ತಾರೋ ಜನ, ರಾಜಕಾರಣಿಗಳು ಕೊಡ್ತಾ ಇದ್ದಾರೋ ಅಥವಾ ದೇವೇಂದ್ರ ಏನೇ ಕೊಡ್ತಾ ಇದ್ದಾನೋ, ನಮ್ಗೆ ತುಂಬಾ ತೊಂದರೆ ಆಯ್ತಾ ಇದೆ ಸರ್. ಅನುಕೂಲ ಆಯ್ತಾ ಇಲ್ಲ ಸರ್. ಅದೇ ತಾಳ್ನವ್ರಿಗೆ ಆಯ್ತಾ, ತುದಿಯವ್ರಿಗಿದ್ದ. ಈಗ ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್? ನಿಮ್ಮೂರಿಗೆ ಒಂದು 5 ಕಿಲೋಮೀಟರ್ ಇದ್ದ. ಈ ನಾಲೆಗೂ ಇಲ್ಲಿಗೂ 3 ಕಿಲೋಮೀಟರ್ ಬರ್ತದೆ ಸರ್ ನೀರು. ಅನುಕೂಲ ಹೊತ್ತಾಗೆ ಮೋಟ್ರ್ ಹಾಕಿ ಎತ್ತಾರೆ ಅಂತೀರಾ? ಈಗ ಏನ್ ಹಾಕಿದ್ರಿ ನೀವು? ನಾವು ಅದೇ ಉಳ್ಳಿ ಪಳ್ಳಿ ಚೆಲ್ಕೊಂತೀವಿ ಸರ್, ಅಷ್ಟೇ. ಕಬ್ಬು ಅದೇ ಕಬ್ಬು ನೀರು, ಹಳ್ಳ ನೀರು ಬರ್ತಲ್ಲ ಸರ್, ಅದು ತಿರ್ಗಾವ್ ಕೆರೆಗೆ ಹೋಗೋ ನೀರು. ಅದು ಬಂದಾಗ ಒಂದ್ ಚೊಟ್ಟು ನೀರು ಹಾಯಿಸ್ಕೊತೀವಿ ಅಷ್ಟೇ. ಅಲ್ಲ, ಏನು ಮಳೆ ಹರ್ಷತೆ ಬೇಸಾಯನ ಪಂಪ್ ಸೊಟ್ಟು ಇದ್ದ, ನೀರಾವರಿ ಇದ್ದ ನಿಮ್ಗೆ? ನೀರಾವರಿ ಇದ್ದ, ಮಾಮೂಲಿ ಹಳ್ಳದ ನೀರು ಅಲ್ವಾ ಸರ್. ಒಟ್ಟೆ ನಮ್ಗೆ ಭಾರಿ ಶ್ರಮ. ನೀರ್ ಬರ್ಬೇಕಾದ್ರೆ ಹೆವಿ ಆಗಿ ನೀರ್ ಕೊಟ್ರೆ ಕವಲೆ ನೀರಲ್ಲಿ ನಮಗ್ ತಲುಪುತ್ತೆ. ಈ ಆರ್ಗುರ್ತಿಯಾಗಿ ಎತ್ಕೊಳ್ತಾರಲ್ಲ, ಅಲ್ಲಿ ಇಲ್ಲಿ ಆತರ ಈಚರಿ ನಮ್ಗೆ ನೀರು ಇದು ಬರುವತ್ತಿಗೆ ಒಟ್ನ ಇಲ್ಲಿ ಗಂಟ ಊರ್ ಗಂಟ ಬರ್ತಾ ಇಲ್ಲ ಅಂತ ನೀವ್ ಹೇಳೋದು? ಅದೇ ನೋಡ್ ನಡೀಲಿ ಸರ್. ನಮ್ಮ ಹಳವ್ರ ಕೆರೆಯ ಕಟ್ಟೆ ಇದೆಯಾ ಫೋಟೋ ಹೊಡ್ಕೊಳ್ಳೋದು, ಆ ಕೆರೆಗೆ ನೀರೇ ತಲುಪಿಲ್ಲ.